ಮೃತ್ಯು ಕೂಪವಾಗಿದೆ ಪ್ರವಾಸಿಗರ ಸ್ವರ್ಗ ಬಲಮುರಿ. ಕಾವೇರಿ ನದಿಯಲ್ಲಿ ಜನ ಹೋಗಿ ಸಿಕ್ಕಾಪಟ್ಟೆ ಮೋಜು ಮಸ್ತಿ ಎಲ್ಲ ಮಾಡ್ತಾರೆ. ಆದ್ರೆ ಎಂಥ ಒಂದು ಡೇಂಜರಸ್ ಇದೆ ಬಲಮುರಿ ಫಾಲ್ಸ್ ಹತ್ರ ಅಂದ್ರೆ 1.5 ವರ್ಷದಲ್ಲಿ 20ಕ್ಕೂ ಅಧಿಕ ಮಂದಿ ಮೃತಪಟ್ಟಿದ್ದಾರೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಬಲಮುರಿ ಫಾಲ್ಸ್ ನೋಡೋದಕ್ಕೆ ಬಹಳ ಖುಷಿಯಿಂದ ಜನ ಹೋಗ್ತಾರೆ. ಆದ್ರೆ ಅಲ್ಲಿ ಅಷ್ಟೇ ಅಪಾಯ ಇದೆ, ಅದನ್ನ ಹೇಳೋರಿಲ್ಲ ಕೇಳೋರಿಲ್ಲ. ಜೀವನದಿ ಕಾವೇರಿ ನದಿಯ ಪ್ರವಾಸಿ ತಾಣಗಳಲ್ಲಿ ಎಡಮುರಿ ಹಾಗೂ ಬಲಮುರಿ ಪ್ರವಾಸಿಗರ ಅಚ್ಚುಮೆಚ್ಚು ಸ್ವರ್ಗ ಅಂತಾನೆ ಹೇಳ್ಬೋದು. ಪ್ರವಾಸಿಗರ ಸ್ವರ್ಗದಂತಿದ್ದಂತ ಪ್ರವಾಸಿ ತಾಣಗಳು ಇತ್ತೀಚೆಗೆ ಮೃತ್ಯುಕೂಪವಾಗಿ ಬದಲಾಗಿದೆ. ಏನು ಮೋಜು ಮಸ್ತಿಗೆ ಬರುವಂತಹ ಪ್ರವಾಸಿಗರು ಸಾವನ್ನಪ್ಪುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಸದ್ಯ ನಾನು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಏನು ಬಲಮುರಿ ಪ್ರವಾಸಿ ತಾಣದಲ್ಲಿದ್ದೀನಿ. ದೃಶ್ಯದಲ್ಲಿ ಗಮನಿಸಬಹುದು. ಈ ಒಂದು ಅದ್ಭುತ ಪ್ರವಾಸಿ ತಾಣವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಸಾವಿರಾರು ಜನ ನಿತ್ಯ ಈ ಪ್ರವಾಸಿ ತಾಣಕ್ಕೆ ಬರ್ತಾರೆ. ಆದ್ರೆ ಇತ್ತೀಚೆಗೆ ಇಂತಹ ಒಂದು ಪ್ರವಾಸಿ ತಾಣ ಮೃತ್ಯುಕೂಪವಾಗಿ ಬದಲಾಗ್ತಾ ಇದೆ. ಯಾಕೆಂದ್ರೆ ಇಲ್ಲಿಗೆ ಬರುವಂತಹ ಪ್ರವಾಸಿಗರು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಏನು ಕಾವೇರಿ ನದಿಗೆ ಅಡ್ಡಲಾಗಿ ಒಂದು ಚೆಕ್ ಡ್ಯಾಮ್ ಅನ್ನ ನಿರ್ಮಾಣ ಮಾಡಲಾಗಿದೆ. ಈ ಒಂದು ಚೆಕ್ ಡ್ಯಾಮ್ ನಲ್ಲಿ ಒಂದು ಜರಿ ರೂಪ ಅಂದ್ರೆ ಕೃತಕವಾಗಿ ಒಂದು ಏನು ಜರಿಯಾಗಿ ಹರಿಯುವಂತ ಒಂದು ನೀರಿನ ಒಂದು ದೃಶ್ಯಗಳನ್ನು ಕೂಡ ಗಮನಿಸಬಹುದು. ಅಲ್ಲಿ ಕುಳಿತು ಆಟ ಆಡೋದಕ್ಕೆ, ಜೊತೆಗೆ ಆ ಚೆಕ್ ಡ್ಯಾಮ್ ಹಿಂಬಾಗೆ ನದಿ ಇದೆ, ಅಲ್ಲೂ ಕೂಡ ಆಟ ಆಡೋದಕ್ಕೆ, ನೀರಿನಲ್ಲಿ ಎಂಜಾಯ್ ಮಾಡೋದಕ್ಕೆ ಪ್ರವಾಸಿಗರು ಬರ್ತಾರೆ. ಆದ್ರೆ ಸ್ವಲ್ಪ ಎಚ್ಚರ ತಪ್ಪಿದ್ರು ಕೂಡ ಇಲ್ಲಿ ಸಾವನ್ನಪ್ಪುವಂತ ಸಾಧ್ಯತೆ ಇರುವಂತದ್ದು. ಹೀಗಾಗಿ ಇಲ್ಲಿ ಮೃತಪಡುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಕಳೆದ 1 ತಿಂಗಳ ಅವಧಿಯಲ್ಲಿ 4 ಮೃತಪಟ್ಟಿದ್ರೆ ಜನವರಿಯಿಂದ ಮೇ ಅಂತ್ಯದವರೆಗೆ 7 ಮಂದಿ ಮೃತಪಟ್ಟಿದ್ದಾರೆ. ಇನ್ನು ಕಳೆದ 1.5 ವರ್ಷ ಅಂದ್ರೆ ಕಳೆದ ವರ್ಷದ್ದು ಸೇರಿಸಿದ್ರೆ ಇಲ್ಲಿಯವರೆಗೆ 20 ಮಂದಿ ನೀರಿನಲ್ಲಿ ಮುಳುಗಿ ಮೃತಪಟ್ಟಿದ್ದಾರೆ. ಎಡಮುರಿ ಹಾಗೂ ಬಲಮುರಿ ಎರಡೂ ಪ್ರವಾಸಿ ತಾಣಗಳಲ್ಲಿ ಸುಮಾರು 20 ಮಂದಿ ಮೃತಪಟ್ಟಿರುವಂತಹ ಒಂದು ಘಟನೆ ಇಲ್ಲಿ ನಡೆದಿರುವಂತದ್ದು. ಇನ್ನು ಏನು ಈ ಚೆಕ್ ಡ್ಯಾಮ್ ಕಟ್ಟಿದ್ದಾರೆ, ಈ ಚೆಕ್ ಡ್ಯಾಮ್ ಪಕ್ಕದಲ್ಲಿ ಒಂದು ನಾಲೆ ಇದೆ. ನಾಲೆಗೆ ನೀರನ್ನ ಅಂದ್ರೆ ಗೇಟ್ ಏನಿದೆ, ಗೇಟ್ ಅನ್ನ ಎತ್ತದಂತ ಸಂದರ್ಭದಲ್ಲಿ ರಭಸವಾಗಿ ಇಲ್ಲಿ ಮೃತ್ಯು ಕೂಪವಾಗಿದೆ ಪ್ರವಾಸಿಗರ ಸ್ವರ್ಗ ಬಲಮುರಿ. ಕಾವೇರಿ ನದಿಯಲ್ಲಿ ಜನ ಹೋಗಿ ಸಿಕ್ಕಾಪಟ್ಟೆ ಮೋಜು ಮಸ್ತಿ ಎಲ್ಲ ಮಾಡ್ತಾರೆ. ಆದ್ರೆ ಎಂಥ ಒಂದು ಡೇಂಜರಸ್ ಇದೆ ಬಲಮುರಿ ಫಾಲ್ಸ್ ಹತ್ರ ಅಂದ್ರೆ 1.5 ವರ್ಷದಲ್ಲಿ 20ಕ್ಕೂ ಅಧಿಕ ಮಂದಿ ಮೃತಪಟ್ಟಿದ್ದಾರೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಬಲಮುರಿ ಫಾಲ್ಸ್ ನೋಡೋದಕ್ಕೆ ಬಹಳ ಖುಷಿಯಿಂದ ಜನ ಹೋಗ್ತಾರೆ. ಆದ್ರೆ ಅಲ್ಲಿ ಅಷ್ಟೇ ಅಪಾಯ ಇದೆ, ಅದನ್ನ ಹೇಳೋರಿಲ್ಲ ಕೇಳೋರಿಲ್ಲ. ಜೀವನದಿ ಕಾವೇರಿ ನದಿಯ ಪ್ರವಾಸಿ ತಾಣಗಳಲ್ಲಿ ಎಡಮುರಿ ಹಾಗೂ ಬಲಮುರಿ ಪ್ರವಾಸಿಗರ ಅಚ್ಚುಮೆಚ್ಚು ಸ್ವರ್ಗ ಅಂತಾನೆ ಹೇಳ್ಬೋದು. ಪ್ರವಾಸಿಗರ ಸ್ವರ್ಗದಂತಿದ್ದಂತ ಪ್ರವಾಸಿ ತಾಣಗಳು ಇತ್ತೀಚೆಗೆ ಮೃತ್ಯುಕೂಪವಾಗಿ ಬದಲಾಗಿದೆ. ಏನು ಮೋಜು ಮಸ್ತಿಗೆ ಬರುವಂತಹ ಪ್ರವಾಸಿಗರು ಸಾವನ್ನಪ್ಪುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಸದ್ಯ ನಾನು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಏನು ಬಲಮುರಿ ಪ್ರವಾಸಿ ತಾಣದಲ್ಲಿದ್ದೀನಿ. ದೃಶ್ಯದಲ್ಲಿ ಗಮನಿಸಬಹುದು. ಈ ಒಂದು ಅದ್ಭುತ ಪ್ರವಾಸಿ ತಾಣವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಸಾವಿರಾರು ಜನ ನಿತ್ಯ ಈ ಪ್ರವಾಸಿ ತಾಣಕ್ಕೆ ಬರ್ತಾರೆ. ಆದ್ರೆ ಇತ್ತೀಚೆಗೆ ಇಂತಹ ಒಂದು ಪ್ರವಾಸಿ ತಾಣ ಮೃತ್ಯುಕೂಪವಾಗಿ ಬದಲಾಗ್ತಾ ಇದೆ. ಯಾಕೆಂದ್ರೆ ಇಲ್ಲಿಗೆ ಬರುವಂತಹ ಪ್ರವಾಸಿಗರು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಏನು ಕಾವೇರಿ ನದಿಗೆ ಅಡ್ಡಲಾಗಿ ಒಂದು ಚೆಕ್ ಡ್ಯಾಮ್ ಅನ್ನ ನಿರ್ಮಾಣ ಮಾಡಲಾಗಿದೆ. ಈ ಒಂದು ಚೆಕ್ ಡ್ಯಾಮ್ ನಲ್ಲಿ ಒಂದು ಜರಿ ರೂಪ ಅಂದ್ರೆ ಕೃತಕವಾಗಿ ಒಂದು ಏನು ಜರಿಯಾಗಿ ಹರಿಯುವಂತ ಒಂದು ನೀರಿನ ಒಂದು ದೃಶ್ಯಗಳನ್ನು ಕೂಡ ಗಮನಿಸಬಹುದು. ಅಲ್ಲಿ ಕುಳಿತು ಆಟ ಆಡೋದಕ್ಕೆ, ಜೊತೆಗೆ ಆ ಚೆಕ್ ಡ್ಯಾಮ್ ಹಿಂಬಾಗೆ ನದಿ ಇದೆ, ಅಲ್ಲೂ ಕೂಡ ಆಟ ಆಡೋದಕ್ಕೆ, ನೀರಿನಲ್ಲಿ ಎಂಜಾಯ್ ಮಾಡೋದಕ್ಕೆ ಪ್ರವಾಸಿಗರು ಬರ್ತಾರೆ. ಆದ್ರೆ ಸ್ವಲ್ಪ ಎಚ್ಚರ ತಪ್ಪಿದ್ರು ಕೂಡ ಇಲ್ಲಿ ಸಾವನ್ನಪ್ಪುವಂತ ಸಾಧ್ಯತೆ ಇರುವಂತದ್ದು. ಹೀಗಾಗಿ ಇಲ್ಲಿ ಮೃತಪಡುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಕಳೆದ 1 ತಿಂಗಳ ಅವಧಿಯಲ್ಲಿ 4 ಮೃತಪಟ್ಟಿದ್ರೆ ಜನವರಿಯಿಂದ ಮೇ ಅಂತ್ಯದವರೆಗೆ 7 ಮಂದಿ ಮೃತಪಟ್ಟಿದ್ದಾರೆ. ಇನ್ನು ಕಳೆದ 1.5 ವರ್ಷ ಅಂದ್ರೆ ಕಳೆದ ವರ್ಷದ್ದು ಸೇರಿಸಿದ್ರೆ ಇಲ್ಲಿಯವರೆಗೆ 20 ಮಂದಿ ನೀರಿನಲ್ಲಿ ಮುಳುಗಿ ಮೃತಪಟ್ಟಿದ್ದಾರೆ. ಎಡಮುರಿ ಹಾಗೂ ಬಲಮುರಿ ಎರಡೂ ಪ್ರವಾಸಿ ತಾಣಗಳಲ್ಲಿ ಸುಮಾರು 20 ಮಂದಿ ಮೃತಪಟ್ಟಿರುವಂತಹ ಒಂದು ಘಟನೆ ಇಲ್ಲಿ ನಡೆದಿರುವಂತದ್ದು. ಇನ್ನು ಏನು ಈ ಚೆಕ್ ಡ್ಯಾಮ್ ಕಟ್ಟಿದ್ದಾರೆ, ಈ ಚೆಕ್ ಡ್ಯಾಮ್ ಪಕ್ಕದಲ್ಲಿ ಒಂದು ನಾಲೆ ಇದೆ. ನಾಲೆಗೆ ನೀರನ್ನ ಅಂದ್ರೆ ಗೇಟ್ ಏನಿದೆ, ಗೇಟ್ ಅನ್ನ ಎತ್ತದಂತ ಸಂದರ್ಭದಲ್ಲಿ ರಭಸವಾಗಿ ಇಲ್ಲಿ ಮೃತ್ಯು ಕೂಪವಾಗಿದೆ ಪ್ರವಾಸಿಗರ ಸ್ವರ್ಗ ಬಲಮುರಿ. ಕಾವೇರಿ ನದಿಯಲ್ಲಿ ಜನ ಹೋಗಿ ಸಿಕ್ಕಾಪಟ್ಟೆ ಮೋಜು ಮಸ್ತಿ ಎಲ್ಲ ಮಾಡ್ತಾರೆ. ಆದ್ರೆ ಎಂಥ ಒಂದು ಡೇಂಜರಸ್ ಇದೆ ಬಲಮುರಿ ಫಾಲ್ಸ್ ಹತ್ರ ಅಂದ್ರೆ 1.5 ವರ್ಷದಲ್ಲಿ 20ಕ್ಕೂ ಅಧಿಕ ಮಂದಿ ಮೃತಪಟ್ಟಿದ್ದಾರೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಬಲಮುರಿ ಫಾಲ್ಸ್ ನೋಡೋದಕ್ಕೆ ಬಹಳ ಖುಷಿಯಿಂದ ಜನ ಹೋಗ್ತಾರೆ.
ಆದ್ರೆ ಅಲ್ಲಿ ಅಷ್ಟೇ ಅಪಾಯ ಇದೆ, ಅದನ್ನ ಹೇಳೋರಿಲ್ಲ ಕೇಳೋರಿಲ್ಲ. ಜೀವನದಿ ಕಾವೇರಿ ನದಿಯ ಪ್ರವಾಸಿ ತಾಣಗಳಲ್ಲಿ ಎಡಮುರಿ ಹಾಗೂ ಬಲಮುರಿ ಪ್ರವಾಸಿಗರ ಅಚ್ಚುಮೆಚ್ಚು ಸ್ವರ್ಗ ಅಂತಾನೆ ಹೇಳ್ಬೋದು. ಪ್ರವಾಸಿಗರ ಸ್ವರ್ಗದಂತಿದ್ದಂತ ಪ್ರವಾಸಿ ತಾಣಗಳು ಇತ್ತೀಚೆಗೆ ಮೃತ್ಯುಕೂಪವಾಗಿ ಬದಲಾಗಿದೆ. ಏನು ಮೋಜು ಮಸ್ತಿಗೆ ಬರುವಂತಹ ಪ್ರವಾಸಿಗರು ಸಾವನ್ನಪ್ಪುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಸದ್ಯ ನಾನು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಏನು ಬಲಮುರಿ ಪ್ರವಾಸಿ ತಾಣದಲ್ಲಿದ್ದೀನಿ. ದೃಶ್ಯದಲ್ಲಿ ಗಮನಿಸಬಹುದು. ಈ ಒಂದು ಅದ್ಭುತ ಪ್ರವಾಸಿ ತಾಣವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಸಾವಿರಾರು ಜನ ನಿತ್ಯ ಈ ಪ್ರವಾಸಿ ತಾಣಕ್ಕೆ ಬರ್ತಾರೆ. ಆದ್ರೆ ಇತ್ತೀಚೆಗೆ ಇಂತಹ ಒಂದು ಪ್ರವಾಸಿ ತಾಣ ಮೃತ್ಯುಕೂಪವಾಗಿ ಬದಲಾಗ್ತಾ ಇದೆ. ಯಾಕೆಂದ್ರೆ ಇಲ್ಲಿಗೆ ಬರುವಂತಹ ಪ್ರವಾಸಿಗರು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಏನು ಕಾವೇರಿ ನದಿಗೆ ಅಡ್ಡಲಾಗಿ ಒಂದು ಚೆಕ್ ಡ್ಯಾಮ್ ಅನ್ನ ನಿರ್ಮಾಣ ಮಾಡಲಾಗಿದೆ. ಈ ಒಂದು ಚೆಕ್ ಡ್ಯಾಮ್ ನಲ್ಲಿ ಒಂದು ಜರಿ ರೂಪ ಅಂದ್ರೆ ಕೃತಕವಾಗಿ ಒಂದು ಏನು ಜರಿಯಾಗಿ ಹರಿಯುವಂತ ಒಂದು ನೀರಿನ ಒಂದು ದೃಶ್ಯಗಳನ್ನು ಕೂಡ ಗಮನಿಸಬಹುದು. ಅಲ್ಲಿ ಕುಳಿತು ಆಟ ಆಡೋದಕ್ಕೆ, ಜೊತೆಗೆ ಆ ಚೆಕ್ ಡ್ಯಾಮ್ ಹಿಂಬಾಗೆ ನದಿ ಇದೆ, ಅಲ್ಲೂ ಕೂಡ ಆಟ ಆಡೋದಕ್ಕೆ, ನೀರಿನಲ್ಲಿ ಎಂಜಾಯ್ ಮಾಡೋದಕ್ಕೆ ಪ್ರವಾಸಿಗರು ಬರ್ತಾರೆ. ಆದ್ರೆ ಸ್ವಲ್ಪ ಎಚ್ಚರ ತಪ್ಪಿದ್ರು ಕೂಡ ಇಲ್ಲಿ ಸಾವನ್ನಪ್ಪುವಂತ ಸಾಧ್ಯತೆ ಇರುವಂತದ್ದು. ಹೀಗಾಗಿ ಇಲ್ಲಿ ಮೃತಪಡುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಕಳೆದ ಒಂದು ತಿಂಗಳ ಅವಧಿಯಲ್ಲಿ 4 ಮೃತಪಟ್ಟಿದ್ರೆ ಜನವರಿಯಿಂದ ಮೇ ಅಂತ್ಯದವರೆಗೆ 7 ಮಂದಿ ಮೃತಪಟ್ಟಿದ್ದಾರೆ. ಇನ್ನು ಕಳೆದ 1.5 ವರ್ಷ ಅಂದ್ರೆ ಕಳೆದ ವರ್ಷದ್ದು ಸೇರಿಸಿದ್ರೆ ಇಲ್ಲಿಯವರೆಗೆ 20 ಮಂದಿ ನೀರಿನಲ್ಲಿ ಮುಳುಗಿ ಮೃತಪಟ್ಟಿದ್ದಾರೆ. ಎಡಮುರಿ ಹಾಗೂ ಬಲಮುರಿ ಎರಡೂ ಪ್ರವಾಸಿ ತಾಣಗಳಲ್ಲಿ ಸುಮಾರು 20 ಮಂದಿ ಮೃತಪಟ್ಟಿರುವಂತಹ ಒಂದು ಘಟನೆ ಇಲ್ಲಿ ನಡೆದಿರುವಂತದ್ದು. ಇನ್ನು ಏನು ಈ ಚೆಕ್ ಡ್ಯಾಮ್ ಕಟ್ಟಿದ್ದಾರೆ, ಈ ಚೆಕ್ ಡ್ಯಾಮ್ ಪಕ್ಕದಲ್ಲಿ ಒಂದು ನಾಲೆ ಇದೆ. ನಾಲೆಗೆ ನೀರನ್ನ ಅಂದ್ರೆ ಗೇಟ್ ಏನಿದೆ, ಗೇಟ್ ಅನ್ನ ಎತ್ತದಂತ ಸಂದರ್ಭದಲ್ಲಿ ರಭಸವಾಗಿ ಇಲ್ಲಿ ಮೃತ್ಯು ಕೂಪವಾಗಿದೆ ಪ್ರವಾಸಿಗರ ಸ್ವರ್ಗ ಬಲಮುರಿ. ಕಾವೇರಿ ನದಿಯಲ್ಲಿ ಜನ ಹೋಗಿ ಸಿಕ್ಕಾಪಟ್ಟೆ ಮೋಜು ಮಸ್ತಿ ಎಲ್ಲ ಮಾಡ್ತಾರೆ. ಆದ್ರೆ ಎಂಥ ಒಂದು ಡೇಂಜರಸ್ ಇದೆ ಬಲಮುರಿ ಫಾಲ್ಸ್ ಹತ್ರ ಅಂದ್ರೆ 1.5 ವರ್ಷದಲ್ಲಿ 20ಕ್ಕೂ ಅಧಿಕ ಮಂದಿ ಮೃತಪಟ್ಟಿದ್ದಾರೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಬಲಮುರಿ ಫಾಲ್ಸ್ ನೋಡೋದಕ್ಕೆ ಬಹಳ ಖುಷಿಯಿಂದ ಜನ ಹೋಗ್ತಾರೆ. ಆದ್ರೆ ಅಲ್ಲಿ ಅಷ್ಟೇ ಅಪಾಯ ಇದೆ, ಅದನ್ನ ಹೇಳೋರಿಲ್ಲ ಕೇಳೋರಿಲ್ಲ. ಜೀವನದಿ ಕಾವೇರಿ ನದಿಯ ಪ್ರವಾಸಿ ತಾಣಗಳಲ್ಲಿ ಎಡಮುರಿ ಹಾಗೂ ಬಲಮುರಿ ಪ್ರವಾಸಿಗರ ಅಚ್ಚುಮೆಚ್ಚು ಸ್ವರ್ಗ ಅಂತಾನೆ ಹೇಳ್ಬೋದು. ಪ್ರವಾಸಿಗರ ಸ್ವರ್ಗದಂತಿದ್ದಂತ ಪ್ರವಾಸಿ ತಾಣಗಳು ಇತ್ತೀಚೆಗೆ ಮೃತ್ಯುಕೂಪವಾಗಿ ಬದಲಾಗಿದೆ. ಏನು ಮೋಜು ಮಸ್ತಿಗೆ ಬರುವಂತಹ ಪ್ರವಾಸಿಗರು ಸಾವನ್ನಪ್ಪುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಸದ್ಯ ನಾನು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಏನು ಬಲಮುರಿ ಪ್ರವಾಸಿ ತಾಣದಲ್ಲಿದ್ದೀನಿ. ದೃಶ್ಯದಲ್ಲಿ ಗಮನಿಸಬಹುದು. ಈ ಒಂದು ಅದ್ಭುತ ಪ್ರವಾಸಿ ತಾಣವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಸಾವಿರಾರು ಜನ ನಿತ್ಯ ಈ ಪ್ರವಾಸಿ ತಾಣಕ್ಕೆ ಬರ್ತಾರೆ. ಆದ್ರೆ ಇತ್ತೀಚೆಗೆ ಇಂತಹ ಒಂದು ಪ್ರವಾಸಿ ತಾಣ ಮೃತ್ಯುಕೂಪವಾಗಿ ಬದಲಾಗ್ತಾ ಇದೆ. ಯಾಕೆಂದ್ರೆ ಇಲ್ಲಿಗೆ ಬರುವಂತಹ ಪ್ರವಾಸಿಗರು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಏನು ಕಾವೇರಿ ನದಿಗೆ ಅಡ್ಡಲಾಗಿ ಒಂದು ಚೆಕ್ ಡ್ಯಾಮ್ ಅನ್ನ ನಿರ್ಮಾಣ ಮಾಡಲಾಗಿದೆ. ಈ ಒಂದು ಚೆಕ್ ಡ್ಯಾಮ್ ನಲ್ಲಿ ಒಂದು ಜರಿ ರೂಪ ಅಂದ್ರೆ ಕೃತಕವಾಗಿ ಒಂದು ಏನು ಜರಿಯಾಗಿ ಹರಿಯುವಂತ ಒಂದು ನೀರಿನ ಒಂದು ದೃಶ್ಯಗಳನ್ನು ಕೂಡ ಗಮನಿಸಬಹುದು. ಅಲ್ಲಿ ಕುಳಿತು ಆಟ ಆಡೋದಕ್ಕೆ, ಜೊತೆಗೆ ಆ ಚೆಕ್ ಡ್ಯಾಮ್ ಹಿಂಬಾಗೆ ನದಿ ಇದೆ, ಅಲ್ಲೂ ಕೂಡ ಆಟ ಆಡೋದಕ್ಕೆ, ನೀರಿನಲ್ಲಿ ಎಂಜಾಯ್ ಮಾಡೋದಕ್ಕೆ ಪ್ರವಾಸಿಗರು ಬರ್ತಾರೆ. ಆದ್ರೆ ಸ್ವಲ್ಪ ಎಚ್ಚರ ತಪ್ಪಿದ್ರು ಕೂಡ ಇಲ್ಲಿ ಸಾವನ್ನಪ್ಪುವಂತ ಸಾಧ್ಯತೆ ಇರುವಂತದ್ದು. ಹೀಗಾಗಿ ಇಲ್ಲಿ ಮೃತಪಡುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಕಳೆದ ಒಂದು ತಿಂಗಳ ಅವಧಿಯಲ್ಲಿ 4 ಮೃತಪಟ್ಟಿದ್ರೆ ಜನವರಿಯಿಂದ ಮೇ ಅಂತ್ಯದವರೆಗೆ 7 ಮಂದಿ ಮೃತಪಟ್ಟಿದ್ದಾರೆ. ಇನ್ನು ಕಳೆದ 1.5 ವರ್ಷ ಅಂದ್ರೆ ಕಳೆದ ವರ್ಷದ್ದು ಸೇರಿಸಿದ್ರೆ ಇಲ್ಲಿಯವರೆಗೆ 20 ಮಂದಿ ನೀರಿನಲ್ಲಿ ಮುಳುಗಿ ಮೃತಪಟ್ಟಿದ್ದಾರೆ. ಎಡಮುರಿ ಹಾಗೂ ಬಲಮುರಿ ಎರಡೂ ಪ್ರವಾಸಿ ತಾಣಗಳಲ್ಲಿ ಸುಮಾರು 20 ಮಂದಿ ಮೃತಪಟ್ಟಿರುವಂತಹ ಒಂದು ಘಟನೆ ಇಲ್ಲಿ ನಡೆದಿರುವಂತದ್ದು. ಇನ್ನು ಏನು ಈ ಚೆಕ್ ಡ್ಯಾಮ್ ಕಟ್ಟಿದ್ದಾರೆ, ಈ ಚೆಕ್ ಡ್ಯಾಮ್ ಪಕ್ಕದಲ್ಲಿ ಒಂದು ನಾಲೆ ಇದೆ. ನಾಲೆಗೆ ನೀರನ್ನ ಅಂದ್ರೆ ಗೇಟ್ ಏನಿದೆ, ಗೇಟ್ ಅನ್ನ ಎತ್ತದಂತ ಸಂದರ್ಭದಲ್ಲಿ ರಭಸವಾಗಿ ಇಲ್ಲಿ